ಮೂಲವ್ಯಾಧಿ ಅಂದರೆ ಪೈಲ್ ಸಮಸ್ಯೆ ಕುರಿತಂತೆ ಒಂದಿಷ್ಟು ಉಪಯುಕ್ತ ಮಾಹಿತಿ ನೋಡೋಣ ಈ ವರದಿಯಲ್ಲಿ. ಮೂಲವ್ಯಾಧಿ ಸಮಸ್ಯೆಗೆ ಆಹಾರದ ಮದ್ದು. ಪೈಲ್ಸ್ ಗುಣವಾಗಲು ಆಹಾರ ಕ್ರಮ ಎಷ್ಟು ಮುಖ್ಯ? ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಮೂಲವ್ಯಾಧಿ ಪೈಲ್ಸ್ ಕೂಡ ಒಂದು. ಇದಕ್ಕೆ ಹೆಮರಾಯ್ಡ್ ಅಥವಾ ಮೊಳೆ ರೋಗ ಅಂತಲೂ ಹೆಸರಿದೆ. ಯಾರೊಂದಿಗೂ ಹೇಳಿಕೊಳ್ಳಲು ಮುಜುಗರ ಪಡುವ ಈ ಕಾಯಿಲೆಯ ಹಿಂಸೆ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಇದರಿಂದ ಗುದನಾಳದ ಒಳಪದರದಲ್ಲಿ ಇರುವ ರಕ್ತನಾಳಗಳು ಸೋಂಕಿಗೆ ಒಳಗಾಗಿ ಉಬ್ಬಿಕೊಂಡು ಮಲವಿಸರ್ಜನೆಯ ಸಮಯದಲ್ಲಿ ಒತ್ತಲ್ಪಟ್ಟು ಬೆರಿದು ರಕ್ತ ಹೊಸರುತ್ತದೆ. ಜೊತೆಗೆ ಗುದದ್ವಾರದಲ್ಲಿ ಚರ್ಮದ ನೋವಿನ ಗುಳ್ಳೆ ಕಾಣಿಸಿಕೊಳ್ಳುತ್ತೆ. ಇದು ಮಲವಿಸರ್ಜನೆ ಮಾಡುವಾಗ ನೋವನ್ನ ಉಂಟು ಮಾಡುತ್ತೆ. ಇನ್ನು ಮೂಲವ್ಯಾಧಿ ಆರೋಗ್ಯ ಸಮಸ್ಯೆಯ ಲಕ್ಷಣಗಳು ಹೇಗಿರ್ತವೆ ಅಂತ ಕೇಳಿದ್ರೆ, ಮೂಲವ್ಯಾಧಿ ಬೇರೆ ಬೇರೆ ಬಗೆಯಲ್ಲಿ ಕಂಡು ಬರುತ್ತೆ. ಕೆಲವರಿಗೆ ಗುದದ್ವಾರದಲ್ಲಿ ಸ್ವಲ್ಪ ಹೊರಗಡೆ ಭಾಗದಲ್ಲಿ ಪೈಲ್ಸ್ ಉಂಟಾದ್ರೆ, ಇತರರಿಗೆ ಗುದದ್ವಾರದ ಒಳಗೆ ಪೈಲ್ ಸಮಸ್ಯೆ ಅಂದ್ರೆ ಫಿಸ್ಟುಲಾ, ಫಿಸರ್ಸ್ ಕಂಡು ಬರುತ್ತೆ. ಆರೋಗ್ಯ ತಜ್ಞರ ಪ್ರಕಾರ ಮೂಲವ್ಯಾಧಿಗೆ ಬಹು ಮುಖ್ಯ ಕಾರಣವೆಂದರೆ ಮಲಬದ್ಧತೆ. ಸಾಮಾನ್ಯವಾಗಿ ಹೆಚ್ಚು ಕಾಲ ಕುಳಿತು ಕೆಲಸ ಮಾಡುವವರಿಗೆ ಈ ಮೂಲವ್ಯಾಧಿ ಕಂಡು ಬರುತ್ತೆ. ಜೊತೆಗೆ ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗದೇ ಇರೋರಿಗೂ ಕೂಡ ಈ ಸಮಸ್ಯೆ ಕಾಡುತ್ತೆ. ಇನ್ನು ಆನುವಂಶಿಕ ಕಾರಣಗಳಿಂದ ಹಿಡಿದು ಮಲಬದ್ಧತೆ, ಕೆಲವು ಔಷಧಿಗಳ ಅಡ್ಡ ಪರಿಣಾಮಗಳು, ಜೀವನ ಶೈಲಿ ಮೊದಲಾದವುಗಳಿಂದ ಮೂಲವ್ಯಾಧಿ ಎದುರಾಗಬಹುದು. ಇದರಿಂದ ಕೆಲವೊಮ್ಮೆ ಕುಳಿತುಕೊಳ್ಳಲು ಮತ್ತು ಮಲಗಲು ಕೂಡ ಕಷ್ಟವಾಗುತ್ತೆ. ಇನ್ನು ಈ ರೋಗ ಸಂಭವಿಸಲು ಮುಖ್ಯ ಕಾರಣ ಅನಿಯಮಿತ ದಿನಚರಿ, ಆಹಾರ ಪದ್ಧತಿ, ಬೊಜ್ಜು ಮತ್ತು ಮಲಬದ್ಧತೆ, ಅತಿಯಾದ ದೈಹಿಕ ಮಾನಸಿಕ ಒತ್ತಡ, ಮಾಂಸಾಹಾರಿ ಆಹಾರ, ಆಲ್ಕೋಹಾಲ್ ಮತ್ತು ಮಸಾಲೆಯುಕ್ತ ಆಹಾರಗಳ ಸೇವನೆ ಇವೆಲ್ಲವೂ ಕೂಡ ಈ ಸಮಸ್ಯೆಗೆ ಕೆಲವು ಕಾರಣಗಳಾಗಿವೆ. ಸಾಮಾನ್ಯವಾಗಿ ಇಡೀ ದಿನ ಕುಳಿತು ಕೆಲಸ ಮಾಡೋರಲ್ಲಿಯೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಮೂಲವ್ಯಾಧಿ ಇರುವವರಿಗೆ ಮಲವಿಸರ್ಜನೆ ಮಾಡಿಯಾದ ಬಳಿಕವೂ ಕೂಡ ಇನ್ನೂ ಮಲ ತುಂಬಿರುವ ಅನುಭವವಾಗುತ್ತೆ. ಮಲದ್ವಾರದ ಸುತ್ತಲೂ ತುರಿಕೆ ಮತ್ತು ಗುದದ್ವಾರ ಕೆಂಪಾಗಬಹುದು. ಮಲವಿಸರ್ಜನೆ ಸಮಯ ನೋವು, ಗುದದ್ವಾರದ ಸುತ್ತ ಗಟ್ಟಿಯಾದ ನೋವನ್ನುಂಟು ಮಾಡುವ ಗಂಟು ಮತ್ತು ಮಲದಲ್ಲಿ ರಕ್ತ ಹೋಗುವಿಕೆಯನ್ನ ಕಾಣಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಗುದದ್ವಾರದಲ್ಲಿ ನವೆ ಉಂಟಾಗೋದು ಸಹಜ, ಆದ್ರೆ ಅದನ್ನ ಕೆರೆದುಕೊಳ್ಬಾರದು. ಉಗುರು ತಾಕಿದ್ರೆ ಅಲ್ಲಿನ ಮೃದು ಚರ್ಮ ಬಿರುಕು ಬಿಡಬಹುದು. ಆ ಭಾಗದಲ್ಲಿ ನೋವಿದ್ದರೆ ಸ್ನಾನದ ತೊಟ್ಟಿಯಲ್ಲಿ ಉಗುರು ಬೆಚ್ಚನೆ ನೀರನ್ನು ತುಂಬಿ ಅದರಲ್ಲಿ ದೇಹದ ಕೆಳಭಾಗವನ್ನ 10 ರಿಂದ 15 ನಿಮಿಷ ಮುಳುಗಿಸಿಡಿ. ಮೂಲವ್ಯಾಧಿಯ ನೋವಿನ ನಿವಾರಣೆಗೆ ಅಲೋವೆರಾ ತಿರುಳು ಮತ್ತು ಹರಳೆಣ್ಣೆಯನ್ನ ರಾತ್ರಿ ಹೊತ್ತು ಮತ್ತು ಮಲವಿಸರ್ಜನೆ ನಂತರ ಹಚ್ಚಿಕೊಳ್ಳಬಹುದು. ಮೂಲವ್ಯಾಧಿ ಗುಣಪಡಿಸಲು ಆಹಾರ ಕ್ರಮವು ಮುಖ್ಯ. ಮೂಲವ್ಯಾಧಿ ಸಮಸ್ಯೆ ಗುಣಪಡಿಸಲು ಮೊದಲು ಸಾಕಷ್ಟು ನಾರಿನ ಅಂಶವಿರುವ ಮತ್ತು ಮೃದುವಾಗಿರುವ ಆಹಾರ ಸೇವಿಸಬೇಕು. ಯಾಕಂದ್ರೆ ನಾರಿನಂಶವಿರುವ ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಮಲವಿಸರ್ಜನೆ ಸರಾಗವಾಗಿ ನಡೆಯುವುದು. ಹಲವಾರು ಧಾನ್ಯಗಳಲ್ಲಿ ಪೋಷಕಾಂಶ ಹಾಗೂ ನಾರಿನಂಶವಿರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಇದರಿಂದ ಮಲಬದ್ಧತೆ ಸಮಸ್ಯೆ ಉಂಟಾಗುವುದಿಲ್ಲ. ಒಬ್ಬ ಮನುಷ್ಯನಿಗೆ ಪ್ರತಿದಿನಕ್ಕೆ ಕನಿಷ್ಠ 30 ಗ್ರಾಂನಷ್ಟು ನಾರಿನಂಶ ಅಗತ್ಯವಿರುತ್ತೆ. ಆದ್ದರಿಂದ ನಾರಿನಂಶವಿರುವ ಬಾರ್ಲಿ, ನವಣೆ, ಕೆಂಪಕ್ಕಿಯನ್ನ ಮತ್ತು ಓಟ್ಸ್ ಅನ್ನ ಪ್ರತಿನಿತ್ಯ ಸೇವಿಸಬೇಕು. ಇನ್ನು ಆಹಾರದಲ್ಲಿ ಹೆಚ್ಚು ಉಪ್ಪನ್ನು ಹಾಕಿಕೊಳ್ಳಬಾರದು. ಹೆಚ್ಚು ಉಪ್ಪು ಸೇವನೆಯಿಂದ ರಕ್ತದಲ್ಲಿ ನೀರಿನಂಶ ಹೆಚ್ಚಾಗಿ ಇದರಿಂದ ಗುದದ್ವಾರದ ರಕ್ತನಾಳಗಳು ಉಬ್ಬಿಕೊಂಡು ಮಲವಿಸರ್ಜನೆ ಮಾಡುವಾಗ ತೊಂದರೆಯಾಗುತ್ತೆ. ಆದ್ದರಿಂದ ಉಪ್ಪನ್ನು ಆದಷ್ಟು ಮಿತವಾಗಿ ಸೇವಿಸಬೇಕು. ಹೆಚ್ಚು ತೂಕ ಇದ್ದರೆ ಕಡಿಮೆ ಮಾಡಬೇಕು. ಕಾಫಿ ಮತ್ತು ಟೀಗಳನ್ನ ಹೆಚ್ಚು ಕುಡಿಯಬಾರದು. ಮಲಮೂತ್ರಗಳನ್ನ ತಡೆಯಬಾರದು. ಗರ್ಭಿಣಿಯರು ಮತ್ತು ಬಾಣಂತಿಯರಲ್ಲಿ ಮೂಲವ್ಯಾಧಿ ಕಾಣಿಸಿಕೊಳ್ಳುವ ಸಂಭವ ಇರೋದ್ರಿಂದ ಅವರು ಕೂಡ ಹೆಚ್ಚಿನ ಕಾಳಜಿ ವಹಿಸಬೇಕು. ಮಾನಸಿಕ ಒತ್ತಡದಿಂದ ಹೊರಬರಬೇಕು. ಪ್ರತಿದಿನ ಸಾಕಷ್ಟು ನೀರು ಕುಡಿಯಬೇಕು. ನೀರು ದೇಹದಲ್ಲಿನ ಎಲ್ಲ ಕಲ್ಮಶಗಳನ್ನ ಹೊರಹಾಕಲು ಸಹಾಯಕ, ಅಲ್ಲದೆ ಕರುಳನ್ನ ಬಿಸಿಯಾಗದಂತೆ ತಡೆಯುತ್ತದೆ. ಹೀಗಾಗಿ ಮೂಲವ್ಯಾಧಿ ಸಮಸ್ಯೆ ಇರುವವರು ಸ್ವಲ್ಪ ಹೆಚ್ಚು ನೀರನ್ನು ಕುಡಿಯಬೇಕು. ಅಲೋವೆರಾದ ರಸವನ್ನ ದಿನಕ್ಕೆ 3-4 ಬಾರಿ ಸೇವಿಸಬೇಕು. 50 ಮಿಲಿಲೀಟರ್ ಈರುಳ್ಳಿ ರಸವನ್ನ ಮಜ್ಜಿಗೆಯಲ್ಲಿ ಬೆರೆಸಿ ಊಟದ ನಂತರ ಕುಡಿಯಬೇಕು. ಇನ್ನು ಸುವರ್ಣಗೆಡ್ಡೆಯ ಹೋಳುಗಳನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ 5 ಗ್ರಾಂ ಸುವರ್ಣಗೆಡ್ಡೆಯ ಪುಡಿಗೆ ಸ್ವಲ್ಪ ತುಪ್ಪ ಇಲ್ಲವೇ ಜೇನುತುಪ್ಪ ಅಥವಾ ಬೆಲ್ಲ ಹಾಕಿ ಬೆರೆಸಿ ಸೇವಿಸಿ. ಹಾಗೆಯೇ ಅಳಲೆಕಾಯಿ ಪುಡಿಯೊಂದಿಗೆ ಬೆಲ್ಲವನ್ನ ಬೆರೆಸಿಯೂ ಸೇವಿಸಬಹುದು. ಇನ್ನು ಗುಲ್ಕನನ್ನ ಹೆಚ್ಚು ಸೇವಿಸಬೇಕು. ಇದರಿಂದ ಮಲವಿಸರ್ಜನೆ ಸಮಯದಲ್ಲಿ ರಕ್ತ ಹೊರ ಹೋಗುವುದು ನಿಲ್ಲುತ್ತದೆ. ಇನ್ನು ಎಲ್ಲ ಬಗೆಯ ಸೊಪ್ಪು, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ಮೂಲಂಗಿಯನ್ನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ. 5 ಚಮಚ ಮೂಲಂಗಿ ರಸವನ್ನ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯಬೇಕು. ಈರುಳ್ಳಿಯನ್ನ ಸಣ್ಣಗೆ ಹಚ್ಚಿ ತುಪ್ಪದೊಂದಿಗೆ ಹುರಿದು ಅನ್ನದ ಜೊತೆಗೆ ತಿನ್ನಬಹುದು. ಇನ್ನು 1 ಚಮಚ ನೆಲ್ಲಿಕಾಯಿ ಪುಡಿಯನ್ನ ಮೊಸರಿನಲ್ಲಿ ಬೆರೆಸಿ ಸೇವನೆ ಮಾಡಬಹುದು.
ಈ ರೀತಿಯಾಗಿ ಆಹಾರ ಕ್ರಮದ ಮೂಲಕವೂ ಕೂಡ ಪೈಲ್ ಸಮಸ್ಯೆಯನ್ನ ಗುಣಪಡಿಸಬಹುದು, ನಿಯಂತ್ರಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.